ಯಾವ್ದಪ್ಪ ಅಂದ್ರೆ ಮಹಾಲ್ ರೋಜಾ ಅಂತೇಳಿ. ಮಹಾಲ್ ರೋಜಾ ಅಂತೇಳಿ ಒಂದು ಹಳ್ಳಿ ಒಳಗ ಮಲ್ಲಯ್ಯ ಮುತ್ಯ ಅಂತೇಳಿ ಒಬ್ಬರು ಸ್ವಾಮಿ ಸ್ವಯಂ ಪ್ರೇರಿತ ಸ್ವಾಮಿಗಳದಾರ್ರಿ. ಯಾವ ಸ್ವಾಮಿಗಳಪ್ಪ ಅಂದ್ರೆ ಮಲ್ಲಯ್ಯ ಮುತ್ಯ ಅಂತ ಸ್ವಯಂ ಪ್ರೇರಿತ ಸ್ವಾಮಿಗಳದಾರ. ಏನಪ್ಪ ವಯಸ್ಸ 22 ವರ್ಷ. ಈಗ ಮಹಾಲ್ ರೋಜಾ ಅನ್ನೋ ಒಂದು ಹಳ್ಳಿಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅದಲ್ಲ, ಮಲ್ಲಿಕಾರ್ಜುನ ಮುತ್ಯ ಅಂದು ಆಡಂಬರ ನೋಡ್ಬೇಕಪ್ಪ ಅಂತಂದ್ರ ನೀವು ಮಹಾಲ್ ರೋಜಾಕ್ ಒಂದ್ಸರಿ ಹೋಗ್ಬೇಕು. ನೀವು ಒಂದು ಸ್ವಾಮೀಜಿಯವ್ರ ಹೆಸರನ್ನ ಕಳೆಯುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಸತ್ಯನೇ ಸುಳ್ಳು, ಸುಳ್ಳೇನೆ. ಸುಳ್ಳು ಬಹಳಷ್ಟು ದೂರ ಹೋಗಿ ಕೊನೆಗೊಂದು ದಿವಸ ಸತ್ಯ ಬಯಲಾಗ್ತದೆ. ಆದ್ರೆ ಮಲ್ಲಿಕಾರ್ಜುನ ಮುತ್ಯ ನನಗ ಅವರು ಒಬ್ಬ ಸ್ವಾಮೀಜಿ ಏನೋ ಒಂದು ಜನರಿಗೆ ಒಂದು ನಾಟಕೀಯಾಗಿ ಜೀವನ ಮಾಡ್ಲಾಕತ್ತಾರ, ಜನರಿಗೆ ನಂಬಿಸುವಂತ ಕೆಲಸ ಮಾಡ್ಲಾಕತ್ತಾರ ಅಂತೇಳಿ ನಾನಂತರೂ ನೇರವಾಗಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಇಲ್ರಿ, ಆ ಮುತ್ಯ ಹೆಂಗಪ್ಪ ಅಂತಂದ್ರ ಜನರಿಗೆ ಬದುಕುವ ದಾರಿ ತೋರಿಸುವ ಈ ಒಂದು ಇದರಲ್ಲಿ ನಡೆದಾಡುವ ದೇವರು ಯಾರಾದ್ರಪ್ಪ ಅಂದ್ರೆ ಅದು ಮಲ್ಲಯ್ಯ ಮುತ್ಯ ಅಂತ ಹೇಳಿದ್ರು. ಯಾಕಪ್ಪ ಅಂತ ಕೇಳಿದೆ ನಾ. ಯಾಕಂತ ಕೇಳಿದೆ ಅಂತಂದ್ರೆ ನೋಡ್ರಿ, ಯಾವತ್ತೂ ಆಕ್ಟಿವ್ ಆಗಿರ್ತಾರೆ. ಸಣ್ಣ ಸಣ್ಣ ಒಂದು ಯುವಕರಿಗೆ ನಾನು ಈಗಿನ ಪೀಳಿಗೆ ಒಳಗೆ ನಾನು ದುಡಿಯಂಗಿಲ್ಲ, ನಮ್ಗೇನು ನನಗೆ ದುಡಿಯಕ್ಕೆ ಮನಸ್ಸು ಬರಂಗಿಲ್ಲ ಆಗಿದ್ರಿ, ನನಗೇನು ಇವತ್ತು ಬಿಸ್ನೆಸ್ ಲಾಸ್ ಆಗೈತ್ರಿ, ನಮ್ಮ ಮನ್ಯಾಗ ಹಂಗಾಗೈತ್ರಿ ಹಿಂಗಾಗೈತಿ ಅಂತೇಳಿ ಜೊಲ್ಲು ಮುಖ ಹಾಕೊಂಡು ಕುಂತಿರುವಂತ ಯುವಕರಿಗೆ ಮಲ್ಲಯ್ಯ ಮುತ್ಯ ಒಂದು ಸ್ಫೂರ್ತಿ ಆಗ್ಯಾರ್ರಿ. ಎಲ್ಲಿ? ಅದು ಮಹಾಲ್ ರೋಜಾ, ಶಾಪುರದ ಮಹಾಲ್ ರೋಜಾ ಮಲ್ಲಯ್ಯ ಮುತ್ಯ. ಮಲ್ಲಯ್ಯ ಮುತ್ಯಾರ ಎಲ್ಲರೂ ಹೇಳಿದ್ರು, ಸರ್ ಮಲ್ಲಯ್ಯ ಮುತ್ಯನ ಒಂದು ಮಠಕ್ಕೆ ಹೋದ್ರ ಮಲ್ಲಯ್ಯ ಮುತ್ಯ ಅಂದ ಎಲ್ಲ ಕಡೆ ದಿನನಿತ್ಯ ದಾಸೋಹ, ರಾತ್ರಿ ಬೆಳತನ ಮಲ್ಲಯ್ಯ ಮುತ್ಯನ ಸಲುವಾಗಿ ಕಾಯ್ಕೋತ್ ಕುಂದ್ರುವಂತ ಒಬ್ಬ ಪವಾಡ ಪುರುಷ, ಒಬ್ಬ ಯುವಕ ಸನ್ಯಾಸಿ ಯಾರಾದ್ರೂ ಅದಾರಪ್ಪ ಅಂದ್ರೆ ಈ ನಮ್ಮ ಕರ್ನಾಟಕದಾಗ ರಾತ್ರಿ ಬೆಳತನ ಭಕ್ತರು ಕಾಯ್ತಾರ ಅಂದ್ರೆ ಅದು ಮಲ್ಲಯ್ಯ ಮುತ್ಯ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.